ಈ ಕಪ್ಪ ಹುಡುಗಿ ಜೊತೆ ಯಾರು ಮದುವೆ ಆಗ್ತಾರೆ? ಅವಳು ಬಂದ ಸಂಬಂಧಕ್ಕೆ ಬೇಗ ಒಪ್ಕೊಂಡು ಮದುವೆ ಮಾಡಿಸಿ ಕಳಿಸಿ ಅಂತ ಕೋಪದಿಂದ ಹೇಳಿದಾಗ, ನಾನು ಇದನ್ನು ಕೇಳಿ ಕಣ್ಣೀರನ್ನು ಒರೆಸಿ ನಾನು ಇದನ್ನು ತಲೆಯಿಂದ ತೆಗೆದು ನಾನು ಇದರಿಂದ ಸಮಾಧಾನವಾಗಿರಲು ಭಗವದ್ಗೀತೆ ಓದುತ್ತಿದ್ದೆ. ನಾನು ತುಂಬಾ ಕಪ್ಪಾಗಿದ್ದೆ. ನನ್ನ ನೋಡಿ ಎಲ್ಲರೂ ಜೋಕ್ ಮಾಡ್ತಾಯಿದ್ರು. ನನ್ನ ಮಲ್ತಾಯಿಯ ಮಗಳು ತುಂಬ ಚೆನ್ನಾಗಿದ್ಲು. ಅದಕ್ಕೆ ಅವಳನ್ನು ಒಂದು ಒಳ್ಳೆ ಕಡೆಯಿಂದ ದೊಡ್ಡ ಶ್ರೀಮಂತ ಬಂದು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ. ಆದರೆ ನನಗೆ ಇಲ್ಲೇ ಕೆಲಸ ಮಾಡುವ ಕೆಲಸದವನ ಮಗನ ಸಂಬಂಧ ಬಂದಿತ್ತು. ನನ್ನ ಮದುವೆ ಅವನ ಜೊತೆ ಆಗಿತ್ತು. ನನ್ನ ಮದುವೆಯಾಗಿ ಒಂದು ಗುಡಿಸಲಿಗೆ ಕರ್ಕೊಂಡು ಹೋದರು. ನಾನು ಅಳುತ್ತಾ ಅಲ್ಲಿ ಕೂತಿದ್ದೆ. ಆಗ ನನ್ನ ಗಂಡ ಬಂದ. ಮತ್ತು ನನ್ನ ಹತ್ರ ಕೂತು ನನ್ನ ಜೊತೆ ಪ್ರೀತಿಯಿಂದ ಮುಗ್ಧ, ನೀನು ತುಂಬ ಸುಂದರವಾಗಿದ್ದೀಯಾ ಅಂತ ಹೊಗಳಲು ಸ್ಟಾರ್ಟ್ ಮಾಡ್ದೆ. ಆದರೆ ನಾನು ಖುಷಿಯಾಗಿರಲಿಲ್ಲ. ನನ್ನ ಜೀವನ ಪೂರ್ತಿ ದುಃಖದಲ್ಲೇ ಕಳೆದದ್ದು. ನನ್ನ ಅಪ್ಪನ ಮೊದಲನೇ ಹೆಂಡತಿಯ ಮಗಳಾಗಿದ್ದೆ. ನನ್ನ ಅಮ್ಮ ಸತ್ತ ತಕ್ಷಣ ನನ್ನ ಅಪ್ಪ ಬೇರೆ ಮದುವೆ ಮಾಡಿಕೊಂಡ್ರು. ನನ್ನ ಮಲ್ತಾಯಿಗೆ 3 ಹೆಣ್ಮಕ್ಳಿದ್ರು. ಆದರೆ ಅವರು ಮೂರವರು ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿದ್ದರು. ನಾನು ತುಂಬ ಕಪ್ಪಾಗಿದ್ದೆ. ಅದಕ್ಕೆ ನನ್ನನ್ನು ಮಗಳು ಅಂತ ಅನ್ಕೋತಿರ್ಲಿಲ್ಲ. ನನ್ನ ಅಪ್ಪ ಇನ್ನೊಂದು ಮದುವೆ ಆದಮೇಲೆ ತುಂಬ ಚೇಂಜ್ ಆಗಿಬಿಟ್ಟಿದ್ರು. ನನ್ನನ್ನು ತುಂಬ ದೂರ ಮಾಡಿಬಿಟ್ಟಿದ್ರು. ನನ್ನ ಅಪ್ಪ ಅಮ್ಮನ ಭಯದಿಂದ ನನಗೇನೋ ತಂದು ಕೊಡ್ತಾನೂ ಇರಲಿಲ್ಲ. ಅವರಿಗೆ ತಂದು ಕೊಡ್ತಾಯಿದ್ರು. ಅವರನ್ನೇ ಮುದ್ದು ಮಾಡ್ತಾಯಿದ್ರು. ನನಗೆ ಅವರನ್ನು ನೋಡಿ ತುಂಬ ಆಸೆ ಆಗ್ತಾಯಿತ್ತು. ಆದರೆ ನನ್ನ ತಲೆಯಲ್ಲಿ ಇದೇ ಬರೆದಿತ್ತು. ನಾನು ಅವರ ಹಳೆ ಬಟ್ಟೆ ಹಾಕೋತಿದ್ದೆ. ಹೀಗೆ ದಿನಗಳು ಕಳಿತು. ಅಮ್ಮ ನನ್ನ ಶಾಲೆಗೂ ಕಳಿಸದೆ ಮನೆ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಹಾಕಿಬಿಟ್ಟಿದ್ರು. ಹೀಗೆ ದೊಡ್ಡವಳಾದೆ. ಒಂದು ದಿನ ನಾನು ಕಿಚನ್ನಲ್ಲಿ ನಾಷ್ಟಕ್ಕೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ತಂಗಿ ತುಂಬ ಜೋರಾಗಿ ನನ್ನ ಹೆಸರಿಂದ ಕಿರಿಸ್ತಾ ಇದ್ಲು. ನಾನು ಇವಳು ಯಾಕೆ ಹೀಗೆ ಕಿರಿಸ್ತಾ ಇದ್ದಾಳೆ ಅಂತ ಓಡಿ ಹೋಗಿ ನೋಡಿದ್ರೆ ಹೋಗಿದ ತಕ್ಷಣ ನಾನು ಒಬ್ಬ ಕೆಲಸದವತ್ತಲ್ಲ, ನಿನಗೆ ಮೊದಲೇ ಹೇಳಿರಲಿಲ್ವಾ ನಾನು ಬಟ್ಟೆ ಐರನ್ ಮಾಡಿ ಮಡಗಿರೋ ಅಂತ? ಆಗ ಅದು ಮರ್ತೋಯ್ತು. ನನಗೆ ನಾಷ್ಟ ಮಾಡಬೇಕಾಗಿತ್ತು. ಹಾಗೆ ಕೊಡು, ಈಗ ಮಾಡಿಕೊಡ್ತೀನಿ ಅಂತ ಹೇಳಿದ. ಆಗ ಅವಳು, ಈಗ ನನ್ನ ಮುಖ ನೋಡ್ಕೊಂಡು ಏನು ನಿಂತಿದ್ದೀಯ, ಬದಲು ಹೋಗಿ ಈ ಬಟ್ಟೆ ಐರನ್ ಮಾಡಿ ಕೊಡು, ನನಗೆ ಆಗಲೇ ಲೇಟ್ ಆಗಿದೆ ಕಾಲೇಜ್ಗೆ ಅಂತ ಹೇಳಿದ್ಲು. ಆಗ ನಾನು ಬೇಗ ಹೋಗಿ ಐರನ್ ಮಾಡಲು ಹೋದೆ. ಅಷ್ಟರಲ್ಲಿ ನನ್ನ ಮಲತಾಯಿ ಮುಕ್ತ ಅಂತ ಜೋರಾಗಿ ಮನೇಲಿ ನಾಷ್ಟ ಸಿಗುತ್ತಾ, ನನಗೆ ಇಷ್ಟು ಹೊತ್ತು ಆಗಿದೆ, ಈ ಹುಡುಗಿ ಯಾವುದಕ್ಕೂ ಲಾಯಕ್ಕಿಲ್ಲ. ಆಗ ನಾನು ಹಾಂ ಅಮ್ಮ ಬಂದೆ, ಅದು ಚಂಚಲ ಡ್ರೆಸ್ ಐರನ್ ಮಾಡ್ತಾಯಿದ್ದೆ, ಅದಕ್ಕೆ ಲೇಟ್ ಆಗಿದ್ದು. ಆಗ ಅಮ್ಮ, ನಿನಗೆ ಹೇಳಿದ ಕೆಲಸ ಯಾವಾಗಾದರೂ ಟೈಮ್ಗೆ ಸರಿಯಾಗಿ ಮಾಡಿದೀಯಾ? ಯಾವಾಗ ನೋಡಿದ್ರೆ ಕೆಲಸಕ್ಕೆ ಕಳ್ಳತನ ಮಾಡ್ತಾ ಇರ್ತೀಯ, ಹೇಗೆ ಅಂದರೆ ಇಲ್ಲಿಯ ಮಹಾರಾಣಿ ಹೇಳೋ ಹಾಗೆ. ನಾನು ಆಯಿತು ಅಂತ ಹೇಳಿ ತಂದುಕೊಟ್ಟು ರೂಮಿಗೆ ಹೋದೆ. ನಾನು ಮನೆಯ ಎಲ್ಲ ಕೆಲಸವನ್ನು ನನ್ನ ತಲೆಗೆ ಹಾಕ್ಕೊಂಡಿದ್ದೆ. ಮತ್ತು ಸರಿಯಾಗಿ ನನ್ನ ಜೊತೆ ಮಾತಾಡ್ಬೋದಲ್ಲ. ಆದರೆ ನಾನು ನನ್ನ ಅಮ್ಮನ ಜೊತೆ ಫೋಟೋ ಇಟ್ಕೊಂಡು ನೋಡ್ಕೊಂಡು ಅಳ್ತಾ ಕೂತಿದ್ದೆ. ಹಾಗೆ ದೊಡ್ಡವರಾದ್ವಿ. ನನ್ನ ತಂಗಿಯವನೊಂದು ಶ್ರೀಮಂತ ಕುಟುಂಬದವರು ಬಂದು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದರು. ಆದರೆ ಅವಳ ಮದುವೆ ತುಂಬ ಅದ್ದೂರಿಯಾಗಿ ಮದುವೆ ಮಾಡಿದರು. ಅವಳಿಗೆ ನನ್ನ ಅಮ್ಮನ ಎಲ್ಲ ಒಡವೆಗಳನ್ನು ಮಾರಿ ಬೇರೆ ಚಿನ್ನ ತಗೊಂಡ್ರು. ಇದೆಲ್ಲ ನನಗೆ ಸೇರಬೇಕಾಗಿದ್ದ ಒಡವೆ, ಆದರೆ ಇದು ಅವಳಿಗೆ ಕೊಟ್ಟಿದ್ರು. ನನಗೆ ಏನು ಹೇಳಲು ಆಗ್ತಾಯಿರಲಿಲ್ಲ. ಬಂದ ಹುಡುಗನ ಕಡೆಯವರು ಕಪ್ಪು ಅಂತ ಅದು ಇದು ಹೇಳಿ ಜೋಕ್ ಮಾಡಿ ಇನ್ಸಲ್ಟ್ ಮಾಡಿ ನನ್ನನ್ನು ಹೋಗ್ತಾಯಿದ್ರು. ಹೀಗೆ ಆಗ್ತಾ ಅಮ್ಮ ಇವಳಿಂದ ನನ್ನ ಮಗಳನ್ನು ಮನೆಯಲ್ಲೇ ಏರ್ಸ್ಕೋಬೇಕಲ್ಲ, ಆಗಲ್ಲ ಅಂತ ಅಪ್ಪನಿಗೆ ಹೇಳ್ತಾಯಿದ್ರು. ಹೀಗೆ ನನ್ನ 3 ತಂಗಿಯರು ಮದುವೆ ಆಯಿತು. ಅದು ಒಳ್ಳೆ ಕಡೆ. ಅಮ್ಮ ಅಪ್ಪನ ಜೊತೆ ನೋಡಿ, ಈ ದರಿದ್ರೆಯನ್ನು ಒಳ್ಳೆಯವರ ಬಂದು ಮದುವೆ ಮಾಡ್ಕೊಂಡು ಹೋಗಲ್ಲ ನೋಡಿ, ಅವಳನ್ನು ಈಗ ಭಿಕ್ಷೆ ಕೇಳಿದವನು ಬಂದು ಕೇಳಿದ್ರು ಮದುವೆ ಮಾಡಿಸಿ ಕಳಿಸ್ಬಿಡೋಣ ಅಂತ ಹೇಳಿಬಿಟ್ಟಿದ್ರು. ನನಗೆ ತುಂಬ ನೋವಾಗಿತ್ತು. ಅದು ಅಮ್ಮ ಇದೆಲ್ಲ ನನ್ನ ಮುಂದೆನೇ ಹೇಳ್ತಾ ಇದ್ದಿದ್ದು. ನಾನು ದೇವರಲ್ಲಿ ಅಮ್ಮನ ಫೋಟೋ ಹಿಡ್ಕೊಂಡು ಕೂತ್ಕೋತಿದ್ದೆ. ದೇವರೇ, ನನ್ನ ಅಮ್ಮನ ಜೊತೆ ನನ್ನ ಕರ್ಕೊಂಡು ಹೋಗ್ತಾಯಿದ್ರೆ ಆಗ್ತಾಯಿರ್ಲಿಲ್ವಾ? ಅದು ಪರವಾಗಿಲ್ಲ, ಈಗ ಕರ್ಕೋ ದೇವ್ರೆ ಅಂತ ಬಿಕ್ಕಿ ಅಳ್ತಾ ಇದ್ದೆ. ಹೀಗೆ ಒಂದು ವಾರದಲ್ಲೇ ನನಗೆ ಸಂಬಂಧ ಬಂತು. ಅದು ನೋಡಲು ಹುಡುಗ ಚೆನ್ನಾಗಿದ್ದ. ನಾನು ಅಂದ್ಕೊಂಡೆ ಅವ್ರು ಒಪ್ಪಲ್ಲ ಅಂತ. ಆದರೆ ಅಮ್ಮ ಅವನನ್ನು ತುಂಬ ಚೆನ್ನಾಗಿ ನೋಡ್ತಾ ಇದ್ದರು. ಅವರ ಬಿಹೇವಿಯರ್ ಕೂಡ ತುಂಬ ಚೇಂಜ್ ಆಗಿತ್ತು. ನನಗೆ ಆಶ್ಚರ್ಯ ಆಗಿತ್ತು. ಅಪ್ಪ ಅಲ್ಲೇ ಇದ್ದರು. ನಾನು ನೋಡ್ತಾ ಇದ್ದೆ. ಅಪ್ಪ ನನ್ನ ಕರ್ಕೊಂಡು ಬಾ ಅವರನ್ನು ಅಂತ ಅಪ್ಪನನ್ನು ಅಮ್ಮ ಕಳಿಸಿದ್ರು. ಹತ್ತಿರ ಹೋಗಿ ಗುಸು ಮಾತಾಡ್ತಾಯಿದ್ರು ಅಮ್ಮ ಆ ಹುಡುಗನ ಜೊತೆ. ನಾನು ಇದೇನು ವಿಚಿತ್ರ ಅಂತ ಅನ್ನಿಸ್ತಾ ಇತ್ತು. ಅಪ್ಪ ಬಂದರು. ನಾನು ಹೋಗಿ ಟೀ ಕೊಟ್ಟು ಬಂದೆ. ಅಲ್ಲೇ ಕೇಳಿಸ್ಕೊಂಡು ಬಾಗಿಲ ಹತ್ರ ನಿಂತಿದ್ದೆ. ಅವನ ಬಗ್ಗೆ ಅಪ್ಪ ಕೇಳಿದಾಗ ಅವನು ಮತ್ತು ಅವನ ಫ್ರೆಂಡ್ ಬಂದಿದ್ದಿದ್ದು. ನನಗೆ ಅಪ್ಪ ಅಮ್ಮ ಇಲ್ಲ, ಅದು 2 ವರ್ಷ ಆಯಿತು ಸತ್ತು ಹೋಗಿದ್ದು. ನಾನು ಒಬ್ಬನೇ ಇರೋದು. ನನಗೆ ಹುಡುಗಿಯರ ಕಲರ್ಗಿಂತ ಮನಸ್ಸಿಷ್ಟ. ನನಗೆ ಈ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ರು. ನನಗೆ ಖುಷಿಯಾಯಿತು. ಆದರೆ ಅಪ್ಪ ಇನ್ನೊಂದು ಪ್ರಶ್ನೆ ಕೇಳುವಾಗ ಅದಕ್ಕೂ ಮುಂಚೆನೇ, ಅಯ್ಯೋ ಸಾಕು ರೀ, ಇನ್ನೆಷ್ಟು ಕೇಳ್ತೀರಾ, ಅವಳಿಗಿಂತ ಹುಡುಗ ಸಿಗೋದೇ ಎಷ್ಟೋ ಪುಣ್ಯ ಅಂತ ಹೇಳಿ ಸುಮ್ಮನೆ ಇರಿಸಿದ್ರು. ಹಾಗೆ ನಮ್ಮ ಕಡೆಯಿಂದನೂ ಒಪ್ಪಿಗೆ ಇತ್ತು. ಅವನು ನಮಗೆ ಡೈರೆಕ್ಟಾಗಿ ಮದುವೆ ಮಾಡ್ಕೋಬೇಕು, ಬೇರೇನೂ ಬೇಡ ಅಂತ ಹೇಳ್ಕೊಂಡಿದ್ರು. ನಾನು ಅಂದ್ಕೊಂಡೆ ನನ್ನ ಪ್ರಾರ್ಥನೆಗೆ ದೇವರು ಕೊಟ್ಟ ಪ್ರತಿಫಲ ಅಂತ. ನಾನು ನನ್ನದೇ ಆದ ಕನಸುಗಳನ್ನು ಮುಳುಗಿದ್ದೆ. ಆದರೆ ಅಮ್ಮನೂ ತುಂಬ ಖುಷಿಯಾಗಿದ್ದರು. ಯಾಕೆ ಏನೂ ಗೊತ್ತಿರಲಿಲ್ಲ.
ಹಾಗೆ ಮದುವೆ ಬೇಗನೆ ಮಡಗಿದ್ರು. ನನ್ನ ಮದುವೆ ಸಾಧಾರಣವಾಗಿ ಮಾಡೋದಾ ಅಂತ ಅಂದ್ಕೊಂಡಿದ್ರು. ನನ್ನ ಮದುವೆಗೆ ಒಂದು ಶಾಪಿಂಗ್ ಕೂಡ ಮಾಡಿರಲಿಲ್ಲ. ನಾನು ಅಮ್ಮನ ಸೀರೆನೂ ಹುಟ್ಟಿದ್ದೆ. ಆದರೆ ಮದುವೆ ದಿನ ಅಮ್ಮ ಬಂದು ನನ್ನ ಮುಂದೆ ಒಂದು ಪೇಪರಲ್ಲಿ ದುಃಖದಿಂದ ಮಾತಾಡಿ ಸೈನ್ ಮಾಡು ಅಂತ ಹೇಳಿದ್ರು. ನಾನು ಇದು ಏನು ಅಂದೆ. ಆಗ ಅದು ಏನೂ ಇಲ್ಲ, ಅದು ನಿನ್ನ ಮದುವೆಯ ಸರ್ಟಿಫಿಕೇಟ್ ಅಂತ ಹೇಳಿದ್ರು. ಹಾಗೆ ನಾನು ಸೈನ್ ಮಾಡಿ ಕೊಟ್ಟೆ. ಮದುವೆ ಕೂಡ ಆಯಿತು. ಮದುವೆ ದಿನ ಅಪ್ಪ ಕೂಡ ನನಗೆ ಆಶೀರ್ವಾದ ಮಾಡಿರಲಿಲ್ಲ. ಅಮ್ಮ ಅಂತೂ ಏನೋ ಒಂಥರ ಖುಷಿಯಲ್ಲಿದ್ಲು. ಹಾಗೆ ಮದುವೆಯಾಗಿ ನನ್ನ ಒಂದು ರೂಮ್ಗೆ ಕರ್ಕೊಂಡೋದ ಆ ಹುಡುಗ. ಅಲ್ಲಿ ನನ್ನ ಇಲ್ಲೇ ಇರು, ಹೋಗಿ ಬರ್ತೀನಿ ಅಂತ ಆ ರೂಮಲ್ಲೇ ಕೂರಿಸಿ ಹೇಳಿ ಹೋದ. ನಾನು ಕೂತಿದ್ದೆ. ಸ್ವಲ್ಪ ಹೊತ್ತಿನ ಬಳಿಕ ಅವ್ನು ಬಂದ. ಆದರೆ ಅವನು ಒಂಥರ ನಡ್ಕೋತಿದ್ದ. ತಲೆ ಎತ್ತಿ ನೋಡಿದಾಗ ಕುಡಿದು ಅವನಿಗೆ ಅವನ ಮೇಲೆ ನಿಗಾ ಇರಲಿಲ್ಲ. ಆ ಥರ ಇದ್ದ. ನನಗೆ ತುಂಬ ಭಯ ಆಯಿತು. ಅವನು ಅದೇ ರೂಪದಲ್ಲಿ ನನ್ನ ಹತ್ರ ಬಂದ. ನನ್ನನ್ನು ಬಲವಂತವಾಗಿ ಮಾಡಲು ನೋಡ್ದ. ಆದರೆ ನನಗೆ ಅದು ಸರಿ ಅನಿಸಲಿಲ್ಲ. ನಾನು ಅವನನ್ನು ಬಿಡಿಸ್ಕೊಂಡೆ ಮತ್ತು ಆ ಕಡೆ ಹೋಗಿ ನಿಂತುಕೊಂಡೆ. ಅವನು ಯಾಕೆ, ಓ ನೀನೇನು ಹೀರೋಯಿನ್ ಅಂದ್ಕೊಂಡಿದ್ದೀಯಾ, ನಿನ್ನನ್ನು ಯಾರು ಕೂಡ ಅಂತ ನಗಾಡಿ. ಆದರೆ ಬೇರೆಯವರಿಗೆ ಮಾರೋಕ್ಕೂ ಮೊದಲು. ಆಗ ನಾನು ಏನು ಮಾರೋದ? ಆಗ ನಿನ್ನ ನಾನು ಮದುವೆ ಆಗಿದ್ದೆ ಈ ಡೀಲ್ಗೋಸ್ಕರ. ಆಗ ಏನು ಡೀಲು? ಆಗ ಓ ಏನು ಗೊತ್ತಿಲ್ವಾ, ನಿನ್ನ ಅಮ್ಮನೇ ಈ ಡೀಲ್ ಓನರ್. ಆಗ ಏನು ಹೇಳ್ತಾ ಇದೆಯಾ? ನಾಳೆ ಹೇಗಾದರೂ ಮಾರಿಬಿಡ್ತೀನಿ, ನಿಜ ಹೇಳಿಬಿಡ್ತೀನಿ ನೋಡು. ನಿನ್ನ ಅಮ್ಮ ನನಗೆ ಈ ಹುಡುಗಿಯನ್ನು ಏನು ಬೇಕಾದರೂ ಮಾಡ್ಕೋ, ಆದರೆ ಅವಳು ಇನ್ನೂ ಇಲ್ಲಿ ಕಾಣಿಸ್ಕೋಬಾರ್ದು. ನೀನು ಮೊದಲು ಸುಳ್ಳಿನ ಮದುವೆ ಆಗಬೇಕು ಎಲ್ಲರ ಮುಂದೆ. ನೋಡು, ಇದು ನಿಮ್ಮ ಅಮ್ಮ ಕೊಟ್ಟ ದುಡ್ಡು ಅಂತ ತೋರಿಸಿದ. ನನಗೆ ನಂಬೋಕ್ಕೆ ಆಗಲಿಲ್ಲ. ನಾನು ಅಲ್ಲೇ ಬಾಗಿಲು ತೆಗೆದು ಹೊರಗಿನ ಕಡೆಯಿಂದ ಬಾಗಿಲು ಹಾಕಿ ಓಡಿ ಹೋದೆ. ಸೀದಾ ಮನೆಗೆ ಹೋದೆ. ಅಲ್ಲಿ ಅಪ್ಪ ಅಮ್ಮ ಇಬ್ಬರೂ ಇದ್ದರು. ಅಲ್ಲಿ ಅಪ್ಪ ನನ್ನ ನೋಡಿ ಶಾಕ್ ಆಗಿದ್ರು. ನಾನು ಸೀದಾ ಹೋದೆ. ಆಗ ಅಪ್ಪ, ಯಾಕೆ, ಏನಾಯಿತು, ಯಾಕೆ ಬಂದೆ ಮದುವೆಯಾಗಿ, ಈಗಲೇ ಬಂದಿದೆಯಾ, ಹಾಗೆ ಹೀಗೆ ಹೇಳ್ತಾಯಿದ್ರು. ಆಗ ಅಮ್ಮನ ಮುಂದೆ ಹೋಗಿ ನಿಂತೆ. ಅವ್ರು ಏನು ಪೀಡೆ ಹೋಯ್ತಲ್ಲ ಅಂದ್ಕೊಂಡೆ, ಆದರೆ ಅರಿಶಿನ ಬಿಟ್ಟೇ ಹೋಗ್ತಾ ಇಲ್ಲ. ಯಾಕೆ ಬಂದೆ ಗಂಡನೇನೋ ಬಿಟ್ಟು? ಆಗ ನನಗೆ ಸಹಿಸೋಕ್ಕಾಗದೆ ಅಮ್ಮನ ಜೊತೆ, ಇದುವರೆಗೂ ಹಾಗೆ ಮಾಡದೆ ಇದ್ದವಳು ಇವತ್ತು ನೀನು ನನ್ನ ಅಮ್ಮ ಅಲ್ಲ. ನಿನ್ನ ಒಂಥರ ಒಂದು ಅನಾಥ ಮಗಳಿಗೆ ಅಮ್ಮ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆಗ ಅಪ್ಪ ಯಾಕೆ ಹೀಗೆ ಹೇಳ್ತಾ ಇದ್ದೀಯಾ ಅಂತ ಹೇಳ್ತಾಯಿದ್ರು. ಆಗ ನಾನು, ಅಪ್ಪ ನಿಮ್ಮ ಹೆಂಡತಿ ನನ್ನ ಹೊರಗೆ ಹಾಕೋದಕ್ಕೆ ಹೋಗಿ ನನ್ನನ್ನು ಮಾರಿದ್ದಾಳೆ. ಆಗ ಅಮ್ಮ, ಹೌದಾ? ಹೌದು ಕಣೆ, ಹೌದು. ಯಾಕೆಂದರೆ ನೀನು ಈ ಮನೆಯಿಂದ ಹೋಗಲಿ ಅಂತ. ಓ ಯಾಕೆ, ಏನು ಅಂತನಾ? ನೋಡು, ನೀನು ಈ ಮನೆಯಲ್ಲಿ ಇದ್ದರೆ ಇಡೀ ಮನೆ ನಿನ್ನದಾಗಿರುತ್ತೆ. ಅದಕ್ಕೆ ನಿನ್ನ ಹೀಗೆ ಪ್ಲ್ಯಾನ್ ಮಾಡಿ ಮದುವೆ ಮಾಡಿಸಿ ಈ ನೆಪದಲ್ಲಿ ಏನಕ್ಕೋ ಅಂತ ನಿನ್ನ ಕೈಯಿಂದ ಸೈನ್ ಮಾಡಿಸ್ದೆ. ಇದು ನನ್ನ ಹೆಸರಿಗೆ ಬಂತು. ಅಪ್ಪ ಏನು ಹೇಳ್ತಾ ಇದ್ದಾರೆ? ಅವರು ಆಗ, ಈ ಮನೆ ನಿನ್ನ ಅಮ್ಮನದು. ಅಮ್ಮ ಮೊದಲೇ ಇದನ್ನು ನಿನ್ನ ಹೆಸರಿಗೆ ಬರೆದಿದ್ಲು ಅಂತ ಹೇಳಿದ್ರು. ಆಗ ಅಮ್ಮ, ನನ್ನ ಮನೆಯಿಂದ ಇನ್ನೂ ಹೋಗ್ಬೋದು, ಎಲ್ಲಿಗೆ ಬೇಕಾದರೂ ಹೋಗು, ಅದು ನಮಗೆ ಗೊತ್ತಿಲ್ಲ, ಆದರೆ ಈ ಮನೆಗೆ ಮಾತ್ರ ಬರಬೇಡ. ಆಗ ಅಪ್ಪ ನನ್ನ ಕಾಲು ಹಿಡಿದು, ನಾನು ಎಲ್ಲಿಗೆ ಅಂತ ಹೋಗಲಿ ಅಪ್ಪ, ನಾನು ಈ ಮನೆಯ ಮೂಲೆಯಲ್ಲಾದರೂ ಇದ್ದು ಬಿಡ್ತೀನಿ. ಆಗ ಅಮ್ಮ ಗುರಾಯಿಸಿ ಅಪ್ಪನನ್ನು ನೋಡಿದ್ರು. ಆದರೆ ಅಪ್ಪ ಕೂಡ ಏನು ಹೇಳಿದೆ ದಂಗಾಗಿ ನಿಂತಿದ್ರು. ಮತ್ತು ಅವ್ರು ಹೇಳೋದನ್ನು ಕೇಳಿ, ಅಯ್ಯೋ ಸದ್ಯ ನಿನ್ನ ಅಮ್ಮನಿಂದ ಪಾರಾಗಿದ್ದಕ್ಕೆ ಹೇಗೆಲ್ಲ ಮಾಡಿ ನಿನ್ನ ಅಮ್ಮನನ್ನು ಸಾಯಿಸಿದೆ. ಆದರೆ ಅವಳು ಈ ಮನೆ ನಾನು ಸತ್ತ ಮೇಲೆ ನನ್ನ ಮಗಳ ಮದುವೆ ಆಗೋವರೆಗೆ ಅವಳದೇ ಅಂತ ಹೇಳಿದ್ಲು ಅಂತ ಹೇಳಿ ನಗಾಡಿ, ಇನ್ನು ಹೋಗ್ಬೋದು ನೀನು ಅಂತ ಅಪ್ಪನೂ ಹೇಳಿಬಿಟ್ಟು ನನ್ನನ್ನು ಆಚೆ ಹಾಕಿ ಬಾಗಿಲು ಹಾಕಿಬಿಟ್ಟಿದ್ರು. ನಾನು ಅಲ್ಲಿಂದ ಅಳುತ್ತಾ ಬಂದೆ. ಬಸ್ ಸ್ಟ್ಯಾಂಡ್ನಲ್ಲೇ 2 ದಿನ ಕಳೆದೆ. ಅಲ್ಲಿ ಒಬ್ಬರು ಬಂದು ಕೇಳಿದಾಗ ಹೀಗೆಲ್ಲ ಹೇಳಿದೆ. ಆಗ ಅವರು ಅಲ್ಲೇ ಇರುವ ಪೊಲೀಸ್ಗೆ ಹೇಳಿ ನನಗೆ ಒಂದು ಒಳ್ಳೆಯ ಅನಾಥಾಶ್ರಮಕ್ಕೆ ಕರ್ಕೊಂಡೋದ್ರು. ನಾನಲ್ಲಿ ಈಗ ಮೊದಲಿಗಿಂತ ಸಮಾಧಾನವಾಗಿ ಸುಖವಾಗಿ ಇದ್ದೀನಿ. ಮತ್ತು ಅಲ್ಲಿ ಅನಾಥ ಮಕ್ಕಳಿಗೆ, ವಯಸ್ಸಾದವರಿಗೆ ಅಡುಗೆ ಮಾಡಿಕೊಂಡು ಕೊಡ್ಕೊಂಡು ಆರಾಮಾಗಿ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.